ನನಗೆ ಈ ಸಿನಿಮಾ ಶುರುವಾಗಿದ್ದು ಪ್ರೋಸೆಸ್ ಬಹಳ ಖುಷಿ ನನಗೆ. ಯಾಕೆಂದ್ರೆ ನಾನು ಹೊಯ್ಸಳ ಒಂದು ಕಡೆ ಜಾನ್ವಿ ಮತ್ತೆ ಸತ್ಯ ಅವ್ರ ಜೊತೆ ಒಂದು ಬಡವ ರಸ್ಕಲ್ ರಿಲೀಸ್ ಮುಂಚೆ ಒಂದು ಶೋ ಶೂಟ್ ಮಾಡ್ತೀವಿ ನಾವು ಕಲರ್ಸ್ ಚಾನೆಲ್ಗೆ. ಆ ಶೋ ಏನು ಅಂದ್ರೆ ಬಡವ ರಸ್ಕಲ್ ಆಲ್ರೆಡಿ ಸೂಪರ್ ಹಿಟ್ ಆಗಿದೆ, ಸೊ ಅದ್ರ ಬಗ್ಗೆ ಮಾತಾಡ್ತಾ ಇದೀವಿ ಅಂತ ಮುಂಚೆನೆ ರೆಕಾರ್ಡ್ ಮಾಡಿದ್ವಿ. ಬಡವ ರಸ್ಕಲ್ ಸೂಪರ್ ಹಿಟ್ ಆಗಿದೆ ಅಂತ ಮುಂಚೆನೆ ರೆಕಾರ್ಡ್ ಮಾಡಿ ಇಟ್ಟಿದ್ವಿ. ಅಂದ್ರೆ ಇಲ್ಲ ಇದು ಸೂಪರ್ ಹಿಟ್ ಆಗುತ್ತೆ, ಇದು ವರ್ಕ್ ಆಗುತ್ತೆ, ರೆಕಾರ್ಡ್ ಮಾಡ್ಕೊಳ್ಳಿ ಅಂತ. ಸೊ ಅಲ್ಲಿ ಪ್ರೊಡಕ್ಷನ್ ಮಾಡಿದಾಗ ಜಾನ್ವಿ ಮತ್ತೆ ಸತ್ಯ ಪರಿಚಯ ಆಗಿದ್ದು. ಅಂಡ್ ದೆನ್ ನಾನು ಚಂದ್ರಾಜು ಬ್ರದರ್ ಅವ್ರನ್ನ ಬಹಳ ಆಲ್ಮೋಸ್ಟ್ ಒಂದು 2020ಲೇ ಮೀಟ್ ಮಾಡಿದ್ವಿ ನಾವು, ಕುತ್ಕೊಂಡು ಮಾತಾಡಿದ್ವಿ. ಅಂಡ್ ಈಸ್ ವೆರಿ ಪ್ಯಾಷನೇಟ್ ಅಬೌಟ್ ಸಿನಿಮಾ. ಒಳ್ಳೊಳ್ಳೆ ಸಿನಿಮಾಗಳನ್ನ ನೋಡ್ತಾರೆ. ಇದು ಒಂದಿಷ್ಟು ಹಾಲಿವುಡ್ ಸಿನಿಮಾಗಳ ಎಕ್ಸಾಂಪಲ್ ಎಲ್ಲ ಕೊಟ್ಟು ನಿಮ್ಮನ್ನ ಆ ತರ ನೋಡ್ಬೇಕು ನಾವು ಅಂತೆಲ್ಲ ಬಹಳ ಸಿಕ್ದಾಗೆಲ್ಲ ಹೇಳೋರು. ಅಂಡ್ ಹೊಯ್ಸಳ ಸಿನಿಮಾ ಶೂಟಿಂಗ್ ಅಲ್ಲಿ ಬೆಳಗಾವಿಲಿ ಮನೆಗೆ ಹೋಗಿದ್ದಾಗ ಲಕ್ಷ್ಮಿ ಮೇಡಮ್ ಊಟ ಅಂದ್ರೆ ಮನೆಗೆ ಹೋಗಿ ಒಳ್ಳೆ ಊಟ ಮಾಡ್ಕೊಂಡು ಬರ್ತಾ ಹೇಳಿದ್ರು, ಬ್ರದರ್ ನಿಮ್ಗೆ ಬೆಳಗಾವಿಲಿ ಒಂದು ಫ್ಯಾಮಿಲಿ ಇದೆ, ಅದನ್ನ ಯಾವತ್ತೂ ಮರಿಬೇಡಿ, ಬೆಳಗಾವಿಗೆ ಯಾವಾಗ ಬಂದ್ರು. ಅಂಡ್ ನಮ್ ಬ್ರದರ್ಗೆ ಸಿನಿಮಾ ಮಾಡಕ್ ಬಹಳ ಇಂಟ್ರೆಸ್ಟ್ ಇದೆ, ನೋಡಿ ಏನ್ ಮಾಡ್ಬೋದು ಅಂತ ಅವರು ಹೇಳಿದ್ರು. ಅದ್ರ ನಂತರ ಇಲ್ಲ ಓಕೆ ಎನಿ ಟೈಮ್ ಮಾಡೋ ಹಂಗಿದ್ರೆ ಹೇಳಿ ಮಾಡೋಣ ಅಂತ ಹೇಳಿ ನಾನು ಬಂದಿದ್ದೆ. ಅದಾದ್ಮೇಲೆ ಸತ್ಯ ಮತ್ತೆ ವಿಖ್ಯಾತ್ ಒಂದಿನ ಬಂದು ಈಗ ಒಂದು ಸಿನಿಮಾ ಪ್ಲಾನ್ ಮಾಡ್ಬೇಕು ಅಂತ ಇದೀವಿ, ಒಬ್ರು ದೊಡ್ಡ ಪ್ರೊಡ್ಯೂಸರು, ಬಟ್ ಅವರು ಯಾರು ಅಂತ ಹೇಳ್ಬೇಡಿ ಅಂತ ಹೇಳಿದಾರೆ ನಮ್ಗೆ, ಅದು ನಿಮಗೆ ಸರ್ಪ್ರೈಸ್ ಅಂತ ಹೇಳಿದ್ದಾರೆ ಅಂತ. ನಾನು ಓಕೆ ಅಂತ ಹೇಳಿ ಓಕೆ ಮಾಡೋಣ ಅಂತೇಳಿ ಹಂಗೆ ಪ್ರೋಸೆಸ್ ಶುರುವಾಗಿದೆ. ಆಮೇಲೆ ಗೊತ್ತಾಯ್ತು ಓಕೆ ಚಂದ್ರಾಜ್ ಅವರು ಪ್ರೊಡಕ್ಷನ್ಗೆ ಬಂದಿದ್ದಾರೆ, ಜೊತೆಗೆ ಸತ್ಯ ಅವರು ಎಲ್ಲ ಸೇರಿ ಮಾಡ್ತಿದ್ದಾರೆ ಅಂತೆಲ್ಲ. ಅಂಡ್ ಇನ್ನೊಂದು ಚಾಲೆಂಜ್ ಏನಂದ್ರೆ ಇವರು ನಿಮ್ಮನ್ನ ಸಖತ್ ಸ್ಟೈಲಿಶ್ ಆಗಿ ಆಕ್ಷನ್ ಈ ತರ ತೋರಿಸ್ಬೇಕು, ಈ ತರ ಮಾಡಬೇಕು ಅಂತ ಮೇಡಮ್ ಬರ್ತಿದ್ದಾರೆ ಅಂತ ಅಂದಾಗ ನಾವು ಬರೀ ಆಕ್ಷನ್ ಸಿನಿಮಾನೇ ಮಾಡಕ್ಕಾಗಲ್ಲ, ಒಂದಿಷ್ಟು ಫ್ಯಾಮಿಲಿ ವ್ಯಾಲ್ಯೂಸ್ ಎಲ್ಲ ಇಟ್ಕೊಂಡು, ಯಾಕಂದ್ರೆ ಅವರು ಎಲ್ಲ ಒಂದು ಜವಾಬ್ದಾರಿಯುತ ಪೊಸಿಷನ್ ಅಲ್ಲಿ ಇರೋರು. ಸೊ ಅದನ್ನೆಲ್ಲ ಯೋಚನೆ ಮಾಡಿ ಸಿನಿಮಾ ಮಾಡಬೇಕಾಗಿತ್ತು. ಈ ಎರಡು ಸೆಟ್ ಆಗೋಂಥದ್ದು ಯಾರಿದ್ದಾರೆ ಅಂತ ಯೋಚನೆ ಮಾಡಿದಾಗ ಪರ್ಫೆಕ್ಟ್ ಬಡವ ರಸ್ಕಲ್ ನಿರ್ದೇಶಕರು ಶಂಕರ್ ಗುರು. ನೀಟಾಗಿ ಅವರು ಫ್ಯಾಮಿಲಿ ವ್ಯಾಲ್ಯೂಸ್ ಬಿಟ್ಟು ಸಿನಿಮಾ ಯೋಚನೆ ಮಾಡಲ್ಲ, ಎಮೋಷನ್ಸ್ ಬಿಟ್ಟು ಸಿನಿಮಾ ಯೋಚನೆ ಮಾಡಲ್ಲ, ಜೊತೆಗೆ ಎಂಟರ್ಟೈನ್ಮೆಂಟ್ ಅನ್ನ ಬಹಳ ಚೆನ್ನಾಗಿಟ್ಟು ಅದನ್ನ ನಮ್ಮ ಹುಡುಗರಿಗೂ ಹೆಂಗ್ ಬೇಕು ಸಿನಿಮಾ, ಫ್ಯಾಮಿಲಿಗೂ ಹೆಂಗ್ ಬೇಕು ಸಿನಿಮಾ, ಅದನ್ನ ಚೆನ್ನಾಗಿ ಪ್ಲಾನ್ ಮಾಡಿ ಸಿನಿಮಾನ ಕಟ್ತಾರೆ. ಸೊ ಅಲ್ಲಿ ಶಂಕರ್ ಅಂತ, ಸೊ ಶಂಕರ್ ಬರ್ತಿದ್ದಂಗೆನೆ ಇನ್ನು ಉಳಿದಿದ್ದೆಲ್ಲ ಟೀಮ್, ವೈಭವ್ ನಮ್ಮ ಸಿನಿಮಾಟೋಗ್ರಫಿಗೆ SK ರಾವ್ ಮತ್ತೆ AJ, ಅಂದ್ರೆ ಬಹಳ ಒಂದು ಒಳ್ಳೆ ಟೀಮ್ ಆಯ್ತು. ಅಂಡ್ ಕಾಸ್ಟಿಂಗ್ ಅಂತ ಬಂದಾಗ ಡೆಫಿನೆಟ್ಲಿ ಶಂಕರ್ ಅವರು, ರಂಗಾಯಣ ರಘು ಅವರು, ಉಮಾಶ್ರೀ ಅಮ್ಮ, ಇನ್ನು ಬಹಳ ಸರ್ಪ್ರೈಸಸ್ ಗಳಿದೆ ಸಿನಿಮಾದಲ್ಲಿ. ಜೊತೆಗೆ ಒಳ್ಳೆ ನಾಯಕಿ ನಮ್ಮ ರೀಶ್ಮಾ ಅವ್ರು ಆಡಾದ್ರು. ಇನ್ನೇನ್ ಸದ್ಯದಲ್ಲೇ ಮೋಸ್ಟ್ಲಿ ಅವರು ಎಲ್ಲ ಹೀರೋಯಿನ್ಗಳ ತರ ನಮ್ ಕೈಗೆ ಸಿಗ್ದಲೆ ಆಗೋಷ್ಟು ಬೇರೆ ಭಾಷೆಗೆ ದಾಟ್ಕೊಂಡು ಹೊರಟೋಗ್ತಾರೆ. ಹಿಂಗೆ ಶುರುವಾಗಿದ್ದು ಬಹಳ ಖುಷಿ ಆಯ್ತು. ಇದ್ರ ನಂತರ ನನಗೆ ಇನ್ನೂ ಬಹಳ ಪಾಸಿಟಿವ್ ಆಗಿ ಬಹಳ ಖುಷಿಯಾಗಿದ್ದಂದ್ರೆ ಜಿ ಸ್ಟುಡಿಯೋಸ್ ಜೊತೆ ಆಗಿದ್ದು. ನನ್ನ ಹೆಡ್ ಬುಷ್ ಸಿನಿಮಾಗೆ ನಮ್ ಜೊತೆ ಬಹಳ ಸ್ಟ್ರಾಂಗ್ ಆಗಿ ಬಹಳ ಚೆನ್ನಾಗಿ ಜಿ ಸ್ಟುಡಿಯೋಸ್ ನಿಂತಿತ್ತು. ಅದ್ರ ನಂತರ ಅಣ್ಣ ಫ್ರಮ್ ಮೆಕ್ಸಿಕೋಗೆ ಮತ್ತೆ ಅವರು ಜಾಯಿನ್ ಆದ್ರು. ಅಂಡ್ ಶ್ಯಾಮ್ ಅವರು ಯಾವ್ದಾದ್ರು ಒಂದು ಆಡಿಯೋ ಕೇಳಿ ಅವರು ಹೂ ಅಂತ ಅಂದ್ಬಿಟ್ರೆ ಅದು 100% ಅದು ಸೂಪರ್ ಆಗಿದೆ, ವರ್ಕ್ ಆಗುತ್ತೆ ಅಂತ. ಸೊ ಆನಂದ್ ಆಡಿಯೋ ಅವರು ಓಕೆ ಮಾಡ್ತಿದ್ದಂಗೆನೆ ಇನ್ನೂ ಒಂದ್ ರೇಂಜ್ಗೆ ನಮ್ಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಯ್ತು. ಸೊ ಆ ತರ ಒಳ್ಳೆ ಒಂದು ಅಸೋಸಿಯೇಷನ್ ಅಣ್ಣ ಫ್ರಮ್ ಮೆಕ್ಸಿಕೋ ಜೊತೆ ಇಡೀ ತಂಡ ಇದೆ. ಹಂಗಾಗಿ ನಮ್ಗೆ ಬಹಳ ಧೈರ್ಯ. ಒಂದು ಕಡೆ ಲಕ್ಷ್ಮಿ ಮೇಡಮ್ ಅಂಡ್ ಚಂದ್ರಾಜು ಬ್ರದರ್ ಇವರು, ಇನ್ನೊಂದ್ ಕಡೆ ಜಿ ಸ್ಟುಡಿಯೋಸ್, ಆನಂದ್ ಆಡಿಯೋ ಎಲ್ಲ ದೊಡ್ಡ ದೊಡ್ಡ ಹೆಸರುಗಳು, ದೊಡ್ಡ ದೊಡ್ಡ ಸಂಸ್ಥೆಗಳು ನಮ್ಮ ಈ ಸಿನಿಮಾ ಜೊತೆಗೆ ನಿಂತಿದ್ದಾವೆ. ಸೊ ಬಹಳ ಖುಷಿಯಾಗಿದೆ. ಅಂಡ್ ಸಿನಿಮಾ ಕೂಡ ಬಹಳ ಚೆನ್ನಾಗಿದೆ. ಏನ್ ಟೀಸರ್ ನೋಡಿದ್ವಿ, ಇದು ಎಲ್ಲಾದ್ರೂ ನಮ್ಮ ಹುಡುಗರು ಯಾವಾಗ್ಲೂ ಕೇಳ್ತಿರ್ತಾರೆ. ನಾನು ನಮ್ಮ ಭೈರತಿ ರಣಗಲ್ ಫ್ಯಾನ್ ಶೋ ಹೋಗಿದ್ದಾಗ ಒಬ್ಬ ಹುಡುಗ ಅಲ್ಲಿ ಸೆಲೆಬ್ರೇಷನ್ಗೆ ಅಂತ ಡಮ್ಮಿ ಮಚ್ಗಳು ಇಟ್ಕೊಂಡೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ರು ಹುಡುಗರು. ಅದ್ರಲ್ಲಿ ಒಬ್ಬ ಬಂದ್ಬಿಟ್ಟು ನನ್ನ ಕೈ ಕೊಟ್ಟ, ಇದು ಇಟ್ಕೊಳ್ಳೋಣ, ಯಾಕಣ್ಣ ಬಿಟ್ಟಿದ್ಯಾ ನೀನು, ಇದು ಇಟ್ಕೊಳ್ಳೋಣ ಚೆನ್ನಾಗಾಗತ್ತೆ ಸಿನಿಮಾ ಅಂತ. ಅದೇನೋ ಅವ್ರಿಗೇನೋ ಡಾಲಿ ಆದ್ಮೇಲೆ, ಪಾಪ್ಕಾರ್ನ್ ಮಂಕಿ ಟೈಗರ್ ಆದ್ಮೇಲೆ, ಹೆಡ್ ಬುಷ್ ಆದ್ಮೇಲೆ ಅವ್ರದ್ದೇನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ ನಮ್ಮ ಮಾಸ್ ಹುಡುಗರಿಗೆ. ಇಲ್ಲ ನೀವು ತುಂಬಾ ಮಾಸ್ ಆಗಿ ಬರ್ಬೇಕು ಅಂತ, ಅದನ್ನೆಲ್ಲೋ ಅವ್ರು ಮಿಸ್ ಮಾಡ್ಕೋತಾ ಇದ್ರು. ಸೊ ಅದಕ್ಕೆ
ಶಂಕರ್ ಒಂದು ಟೀಸರ್ ಅವ್ರಿಗೋಸ್ಕರನೇ ಒಂದು ಡಿಸೈನ್ ಮಾಡಿದ್ದಾರೆ. ಅಂಡ್ ಹಂಗೆ ಡಿಸೈನ್ ಮಾಡಿ ಟೀಸರ್ ಅದು ಅಂದ್ರೆ ನೋಡಕ್ ನಿಮ್ಗೆ ಮತ್ತೆ ಅನ್ಸ್ಬೋದು ಏನು ಮತ್ತೆ ಬರೀ ಮಚ್ಚಿಟ್ಕೊ ಬಂದಿರಲ್ಲ ಅಂತ. ಬಟ್ ನಾನು ಆಗ್ಲೇ ಹೇಳ್ದಂಗೆ ನಿಮಗೆ ಮುಂದೆ ಬರೋ ಕಂಟೆಂಟ್ಗಳು ಏನಿದೆ ಅದರಲ್ಲಿ ಸಿನಿಮಾ ನಿಮ್ಗೆ ಬಹಳ ಚೆನ್ನಾಗಿ ಅರ್ಥ ಆಗ್ತಾ ಹೋಗುತ್ತೆ. ಇದು ಜಸ್ಟ್ ಒಂದು ಅಣ್ಣನ ಒಂದು ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಅಷ್ಟೇ. ಬಹಳ ಸಖತ್ತಾಗಿದೆ, ಹಾಡುಗಳು ಬಹಳ ಬ್ಯೂಟಿಫುಲ್ ಆಗಿದೆ. 100% ಆಲ್ಬಮ್ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಅಂಡ್ ಸಿನಿಮಾದಲ್ಲೂ ಕೂಡ ಬಡವರಾಸ್ಕಲ್ ಅಲ್ಲಿ ಎಷ್ಟು ಚೆನ್ನಾಗಿ ಶಂಕರ್ ಎಂಟರ್ಟೈನ್ ಮಾಡಿದ್ರು ಅಷ್ಟೇ ಚೆನ್ನಾಗಿ ಎಲ್ಲಾ ಪಾತ್ರಗಳ ಮೂಲಕ ನಗಿಸ್ಕೊಂಡು ಒಂದೊಳ್ಳೆ ಕಥೆ ಹೇಳಿದ್ದಾರೆ. ಅಂಡ್ ಈ ಅಷ್ಟೇ, ಇನ್ನೇನ್ ಹೇಳಿ, ಎಲ್ರಿಗೂ ಥ್ಯಾಂಕ್ಸ್ ಇಡೀ ತಂಡಕ್ಕೆ. ಅಂಡ್ ನಮ್ಮ ವಿನೋದ್ ಅವರು ಇದ್ದಾರೆ, ಬಹಳ ಚೆನ್ನಾಗಿ ಟೀಮ್ ಜೊತೆ ನಿಂತ್ಕೊಂಡು ಎಲ್ಲದನ್ನು ಕೋಆರ್ಡಿನೇಟ್ ಮಾಡ್ತಾರೆ. ಅಂಡ್ ಸ್ಪೆಷಲ್ ಥ್ಯಾಂಕ್ಸ್ ಇವತ್ತು ನಮ್ಮ ನಯನ ಮೋಟಮ್ ಅವರು ಬಂದಿದ್ದಾರೆ. ಎಲ್ಲ ಬಂದು ನನಗೆ ಬಹಳ ಖುಷಿ ಆಯ್ತು. ಹೆಣ್ಮಕ್ಳು ದೀಪ ಬೆಳಗಿ ವಿಶ್ ಮಾಡಿದ್ದು ಬಹಳ ಚೆನ್ನಾಗಿ ಆಗುತ್ತೆ ಸಿನಿಮಾ. ಥ್ಯಾಂಕ್ ಯು ಎಲ್ರಿಗೂ. ಅಂಡ್ ಸಿನಿಮಾ ಬಹಳ ಚೆನ್ನಾಗಿ ಇನ್ನೂ ಸಾಕಷ್ಟು ಕೊಲಾಬ್ರೇಷನ್ ಜಿ ಸ್ಟುಡಿಯೋಸ್ ಕಡೆಯಿಂದ ಕನ್ನಡದಲ್ಲಿ ಆಗ್ಲಿ. ಇನ್ನು ನೂರಾರು ಸಿನಿಮಾಗಳನ್ನ ನಮ್ಮ ಐರಾ ಫಿಲ್ಮ್ಸ್ ಇಂದ, ರಾಯಲ ಸ್ಟುಡಿಯೋಸ್ ಇಂದ ಕನ್ನಡದಲ್ಲಿ ಮಾಡೋ ಹಂಗಾಗ್ಲಿ. ಬಹಳ ದೊಡ್ಡದಾಗಿ ಕಾಂಟ್ರಿಬ್ಯೂಷನ್ ಕನ್ನಡ ಚಿತ್ರರಂಗಕ್ಕಾಗ್ಲಿ ಎಲ್ಲ ಸಂಸ್ಥೆಗಳ ಮೂಲಕ ಅಂತ ಹೇಳಿ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು.